ಮಾರ್ಚ್ 13 ಆತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನಿಮ್ಮ ಜೀವನದ ವಿರುದ್ಧ ಹೋರಾಡುವುದನ್ನು ನಿಲ್ಲಿಸಿ. ಮಾರ್ಕಸ್ ಆರೆಲಿಯಸ್ ಹೇಳಿದಂತೆ, ಸಂಭವಿಸುವ ಪ್ರತಿಯೊಂದು ವಿಷಯವೂ ನಮ್ಮ ಹಣೆಬರಹಕ್ಕೆ ಸಹಾಯ ಮಾಡಲು ಆದೇಶಿಸಲಾಗಿದೆ. ನಮಗೆ ನೋವುಂಟು ಮಾಡುವ ವಿಷಯಗಳು ಸಹ. ಬ್ರೇಕಪ್, ಪ್ರಮೋಷನ್ ತಪ್ಪಿದ್ದು ಅಥವಾ ಯೋಜನೆಗಳು ಕೈಕೊಟ್ಟಾಗ ನಾವು ನಿದ್ದೆ ಕಳೆದುಕೊಳ್ಳುತ್ತೇವೆ. ನಾವು ಜೀವನವನ್ನು ತಪ್ಪುಗಳ ಸರಣಿಯಂತೆ ನೋಡುತ್ತೇವೆ. ಆದರೆ ಇವು ತಪ್ಪುಗಳಲ್ಲದೆ ವಿಧಿಯ ಚಿಕಿತ್ಸೆಯಾಗಿದ್ದರೆ, ಸ್ಟೋಯಿಕ್ ತತ್ವಜ್ಞಾನಿಗಳು ಇದನ್ನು ವೈದ್ಯರ ಆದೇಶ ಎಂದು ಕರೆಯುತ್ತಾರೆ. ಒಬ್ಬ ವೈದ್ಯರು ನಿಮ್ಮನ್ನು ಗುಣಪಡಿಸಲು ಕಹಿ ಔಷಧಿಯನ್ನು ನೀಡುವಂತೆ, ವಿಧಿಯು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಲು ಸವಾಲುಗಳನ್ನು ನೀಡುತ್ತದೆ. ನೀವು ಚಲಿಸುವ ಬಂಡಿಗೆ ಕಟ್ಟಲ್ಪಟ್ಟಿದ್ದೀರಿ. ನೀವು ಕಿರುಚುತ್ತಾ ಎಳೆಯಲ್ಪಡಬಹುದು ಅಥವಾ ಇಷ್ಟಪಟ್ಟು ಜೊತೆಯಲ್ಲಿ ನಡೆಯಬಹುದು. ಸ್ವೀಕರಿಸುವುದು ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ, ಅದು ನಿಮಗೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದು. ನಿಮ್ಮ ಜೀವನದಲ್ಲಿ ನಡೆದ ಒಂದು ಕೆಟ್ಟ ಘಟನೆ ಮುಂದೆ ನಿಮಗೆ ಒಳ್ಳೆಯದಾಗಿದ್ದು ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಮಾರ್ಚ್ 14 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನೀವು ನಿಮಗೆ ನೀವೇ ಸುಳ್ಳು ಹೇಳುತ್ತಿದ್ದೀರಿ. ಎಪಿಕ್ಟೇಟಸ್ ಎಚ್ಚರಿಸಿದಂತೆ, ಅತ್ಯಂತ ಅಪಾಯಕಾರಿ ಶತ್ರು ಹೊರಗಿಲ್ಲ, ಅದು ನಿಮ್ಮ ಮನಸ್ಸಿನೊಳಗಿನ ತಪ್ಪು ಕಲ್ಪನೆ. ನಾವು ನಮ್ಮ ಒತ್ತಡಕ್ಕೆ ಬಾಸ್ ಕಾರಣ, ದುಗಕಕ್ಕೆ ಹಳೆಯ ಸಂಗಾತಿ ಕಾರಣ ಮತ್ತು ವೈಕಲ್ಯಕ್ಕೆ ದುರಾದೃಷ್ಟ ಕಾರಣ ಎಂದು ದೂರುತ್ತೇವೆ. ನಾವು ಬದಲಾಗಬೇಕಾಗಿ ಬರಬಾರದು ಎಂಬ ಕಾರಣಕ್ಕೆ ನಮ್ಮನ್ನು ನಾವೇ ಸಂತ್ರಸ್ತರನ್ನಾಗಿ ಬಿಂಬಿಸಿಕೊಳ್ಳುವ ಕಥೆಯನ್ನು ಸೃಷ್ಟಿಸುತ್ತೇವೆ. ಸ್ಟೋಯಿಕ್ ತತ್ವಜ್ಞಾನಿಗಳು ವಸ್ತುನಿಷ್ಠ ಚಿತ್ರಣ, ಆಬ್ಜೆಕ್ಟಿವ್ ರಿಪ್ರೆಸೆಂಟೇಷನ್ ಎಂಬ ತಂತ್ರವನ್ನು ಬಳಸುತ್ತಿದ್ದರು. ನಾಟಕೀಯತೆಯನ್ನು ಬಿಟ್ಟುಬಿಡಿ. ನಿಮ್ಮ ಬಾಸ್ ನಿಮ್ಮ ದಿನವನ್ನು ಹಾಳು ಮಾಡಲಿಲ್ಲ. ಅವರು ಕೇವಲ ಒಂದು ಗಡುವನ್ನು ನೀಡಿದರು. ನೀವು ವರ್ಷಗಳನ್ನು ವ್ಯರ್ಥ ಮಾಡಲಿಲ್ಲ. ನೀವು ಅನುಭವವನ್ನು ಪಡೆದಿದ್ದೀರಿ. ಸತ್ಯಕ್ಕೆ ಅನಗತ್ಯ ವಿಶೇಷಣಗಳನ್ನು ಸೇರಿಸುವುದನ್ನು ನಿಲ್ಲಿಸಿ. ನೀವು ವಿಷಯಗಳನ್ನು ಅವುಗಳ ನೈಜ ರೂಪದಲ್ಲಿ ನೋಡಿದಾಗ ಕಾರ್ಯನಿರ್ವಹಿಸುವ ಶಕ್ತಿ ನಿಮ್ಮದಾಗುತ್ತದೆ. ನೀವು ಇಷ್ಟೂ ದಿನ ತಪ್ಪಿಸಿಕೊಳ್ಳುತ್ತಿದ್ದ ನಿಮ್ಮ ಬಗ್ಗೆ ಇರುವ ಒಂದು ಸತ್ಯ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ.